ಈ ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶ ಏನಂತಂದ್ರೆ ಭಗೀರಥ ಮಹರ್ಷಿ ಅವರ ಜಯಂತಿ ಮೊಟ್ಟ ಬಾರಿಗೆ ಕರೆತಿಮ್ಮನಹಳ್ಳಿಯಲ್ಲಿ ಮಾಡ್ತಿರೋದು ಹುಲಿಕುಂಟೆ ಹೋಬಳಿಲಿ. ಇದು ಮೊಟ್ಟ ಮೊದಲಿಗೆ ನಮ್ಮ ಊರಲ್ಲಿ ಮಾಡ್ಬೇಕಂತ ಊರಿಗೆ ಬಂದಿದೆ. ನಮ್ಮ ಹುಡುಗರೆಲ್ಲ ಸೇರಿ ಒಂದು ಒಗ್ಗಟ್ಟಿಂದ ನಾವು ಒಂದು ಫಂಕ್ಷನ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ದೊಡ್ಡವರ ಹತ್ರ ಮಾತಾಡಿ ಎಲ್ಲರೂ ಕಲ್ತ್ಕೊಂಡು ಈ ಪ್ರತಿಯೊಂದು ಮನೆಯಿಂದನೂ ಒಂದೊಂದು ಕಳಸ ಬಂದಿದೆ. ಎಲ್ಲ ಲೇಡೀಸ್ ಎಲ್ಲರೂ ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ನಾವೇ ಮಾಡ್ತೀವಿ ಅಂತ ಫಸ್ಟ್ ಅಲ್ಲಿಂದ ಬಂದು ಹಳ್ಳದ ಹತ್ರ ಬಂದು ಒಂದು ಗಂಗಾ ಪೂಜೆ ಮಾಡ್ಕೊಂಡು ಇಲ್ಲಿಂದ ಕುಂಭದಿಂದ ಮೆರವಣಿಗೆ ಹೋಗ್ತೀವಿ. ಈ ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶ ಇಷ್ಟೇನೆ, ಉಪ್ಪಾರ ಜನಾಂಗದವ್ರನ್ನ ಗುರುತಿಸ್ಬೇಕು. ಯಾವ ಮೂಲೆಯಲ್ಲಿದ್ದಾರೆ, ನಮ್ಮ ದೇಶದಲ್ಲಿ ಪ್ರತಿಯೊಂದು ಮೂಲೆಗೂ ಇದ್ದಾರೆ. ಅದು ನಮ್ಮ ರಾಜ್ಯದಲ್ಲಿ ಯಥೇಚ್ಛವಾಗಿದ್ದಾರೆ. ಈ ನಮ್ಮ ರಾಜ್ಯದಲ್ಲಿ ಇರೋರ್ನ ಯಾವ ಮೂಲೆಗಿದ್ದಾರೆ, ಎಲ್ಲ ಇದ್ದಾರೆ ಅಂತ ಗುರುತಿಸೋದು ತುಂಬಾ ಕಡಿಮೆ. ಆದರೆ ನಮ್ಮ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಪ್ರೆಸೆಂಟು ಸರ್ಕಾರದವರು ನಮ್ಮ ಜನಾಂಗದವ್ರನ್ನ ಗುರುತಿಸ್ಬೇಕು, ಎಸ್ ಟಿ ಸಮುದಾಯಕ್ಕೆ ನಮ್ಮನ್ನು ಸೇರಿಸಬೇಕು, ಮೀಸಲಾತಿಯನ್ನು ನಮಗೊಂದು ಒದಗಿಸ್ಬೇಕು ಅನ್ನೋದು ಇದು ನಮ್ಮ ಕಾರ್ಯಕ್ರಮದ ಉದ್ದೇಶ. ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಒಗ್ಗಟ್ಟಾಗಿ ನಮ್ಮದು ಒಂದು ಜಾತಿ ಎಂಬುದು ಇದೆ ಎಂಬುದನ್ನು ನಾವೆಲ್ಲರೂ ಒಗ್ಗಟ್ಟದಿಂದ ತೋರಿಸ್ತಾ ಇದ್ದೀವಿ. ಇದನ್ನ ಮಾಡ್ತಿರೋ ಉದ್ದೇಶನೇ ಇಷ್ಟು. ನಮ್ಮ ಊರಿನಲ್ಲಿ ಕರೆತಿಮ್ಮನಹಳ್ಳಿ ಎಂಬ ಗ್ರಾಮದಲ್ಲಿ ಉಪ್ಪಾರ ಜನಾಂಗದವರು ಇದ್ದೀವಿ. ನಾವು ಇದ್ದೇ ಇರ್ತೀವಿ. ಯಾವುದೇ ಫಂಕ್ಷನ್ ಬಂದರೂ ಏನೇ ಕಾರ್ಯಕ್ರಮ ಬಂದರೂ ಒಗ್ಗಟ್ಟಾಗಿ ಮಾಡ್ತೀವಿ ಎಂಬುದು ಇದನ್ನ ತೋರ್ಪಡಿಕೆ ಮಾಡ್ತಾ ಇದ್ದೀವಿ. ಇಷ್ಟು ಮಾತಾಡೋದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಊರಿನ ಗ್ರಾಮಸ್ಥರು ದೊಡ್ಡವರಿಗೆ ಎಲ್ಲರೂ ನಮಸ್ಕಾರ. ಜೈ ಶ್ರೀರಾಮ್, ಜೈ ಭಗೀರಥ. ಆಯ್ತ್ರಿ. ಕರೆತಿಮ್ಮನಹಳ್ಳಿ ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ. ಈ ಕರೆತಿಮ್ಮನಹಳ್ಳಿಯಲ್ಲಿ ನಾವು ಭಗೀರಥ ಜಯಂತಿಯನ್ನು ಮಾಡ್ಬೇಕಂತ ಹೇಳಿ ಸೇರಿದಾಗ ಬಹುಸಂಖ್ಯೆಯಿಂದ ಎಲ್ಲ ಯುವಕರು ಸಮ್ಮತದಿಂದ ಬಹಳ ಉತ್ಸಾಹರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಗ್ರಾಮದಲ್ಲೂ ನಮ್ಮ ಉಪ್ಪಾರ ಜನಾಂಗದವರು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ಸಾಬೀತು ಮಾಡಿದ್ವಿ. ಎಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮ ಮಾಡಿದ್ಕೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಶಿರಾ ತಾಲೂಕು ಕರೆತಿಮ್ಮನಹಳ್ಳಿ ಹುಲಿಕುಂಟೆ ಹೋಬಳಿ. ಈ ಭಗೀರಥ ಜಯಂತಿ ಮಾಡ್ಬೇಕಂತೇಳಿ ನಾವು ಈಗಾಗಲೇ ಸುಮಾರು 4-5 ವರ್ಷದಿಂದಲೂ ನಾವು ಶಿರಾದಲ್ಲಿ ಇನ್ನು ವರ್ಷ ಆಚರಿಸಿದಾಗಲೇ ನಾವು ಹುಡುಗರಿಗೆಲ್ಲ ಹೇಳಿದ್ದೆ, ಆಯ್ತಣ್ಣ ಮಾಡೋಣ ಅಂತೇಳಿ. ಬೆಂಗಳೂರಿದ್ದ ಸಮೇತ ಹುಡುಗರು ಕೆಲ್ಸಗಳು ಬಿಟ್ಟು ಎಲ್ಲೆಲ್ಲ ಕೆಲಸ ಇರೋ ಸಮೇತನ ಆಯ್ತಣ್ಣ ಮಾಡೋಣ ಅಂತೇಳಿ ವಾರದ ಮುಂಚೆ ಮಾತಾಡಿವಿ. ಈ ಭಗೀರಥ ಮಾಡ್ಬೇಕು ಅನ್ನಿಸ್ತಕ್ಕಂಥ ಸುಮಾರು 5 ವರ್ಷದಿಂದ ಅಂದ್ಕೊಂಡ್ರು ಅದು ಕೂಡಿ ಬಂದಿರಲಿಲ್ಲ. ಇವತ್ತು ಕಾಲ ಕೂಡಿ ಬಂದೈತೆ. ಭಗೀರಥ ನಮ್ಮನ್ನೆಲ್ಲ ಒಗ್ಗಟ್ಟಿನಿಂದ ಉಪ್ಪಾರು ಕರೆತಿಮ್ಮನಹಳ್ಳಿ ಸಮ್ಮುಖದಲ್ಲಿ ಒಂದು ಜನಾಂಗದವರು ಇದ್ದಾರೆ ಎಂಬುದು ನಮ್ಮ ದೇಶಕ್ಕೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನನಗೆ ಮಾತಾಡೋಕ್ಕೆ ತಿಳ್ಕೊಟ್ಟ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಮ್ದು ಕರೆತಿಮ್ಮನಹಳ್ಳಿ ಶಿರಾ ತಾಲೂಕು ತುಮಕೂರು ಜಿಲ್ಲೆ. ನಮ್ದು ಭಗೀರಥ ಮಹರ್ಷಿ. ಜಗತ್ತಿನಲ್ಲಿ ಯಾವುದಾದ್ರೂ ಅತ್ಯಂತ ಕಠಿಣವಾದ ಪರಿಶ್ರಮ ಇದೆ ಅಂದ್ರೆ ಅದು ಮಹರ್ಷಿ ಭಗೀರಥ ಅವರ ಪರಿಶ್ರಮ. ಯಾರಾದ್ರೂ ಮಾಡದೇ ಇರೋಂಥ ಕೆಲಸ ಏನಾದ್ರೂ ಮಾಡಿದ್ರೆ ಅವ್ರಿಗೆ ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ. ಅಂತಹ ಒಂದು ಪ್ರಯತ್ನವನ್ನ ಮಾಡಿ ನಮ್ಗೆ ಏನೋ ಒಂದು ನಮ್ಮ ಕುಲಕ್ಕೆ ಒಂದು ಹೆಸರು ಮಾಡಿಕೊಟ್ಟಂತಹ ಭಗೀರಥರ ವಂಶಸ್ಥರು ಅಂತ ಹೇಳ್ಕೊಳಕ್ಕೆ ಫಸ್ಟ್ ಆಫ್ ಆಲ್ ನಮಗೆ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಾವು ಅಂತ ಕಷ್ಟಕರ ಪ್ರಯತ್ನ ಯಾರಾದ್ರೂ ಮಾಡದೇ ಇರೋಂಥ ಪ್ರಯತ್ನ ಮಾಡಿದ್ರೆ ಮಾತ್ರ ಭಗೀರಥ ಪ್ರಯತ್ನ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂತಹ ಪ್ರಯತ್ನ ಪಟ್ಟಂತಹ ಭಗೀರಥ ಮಹರ್ಷಿಯ ವಂಶಸ್ಥರು ಅಂತ ಹೇಳಕ್ಕೆ ಹೆಮ್ಮೆ ಇದೆ. ಜೊತೆಗೆ ಸರ್ಕಾರದಲ್ಲಿ ನಮ್ಮನ್ನ ಗುರುತಿಸುವಂತ ಒಂದು ಕೆಲಸ ಆಗ್ತಾ ಇಲ್ಲ. ಗುರುತಿಸ್ಬೇಕು, ನಮಗೆ ಮೂಲ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು. ಅಂದ್ರೆ ಈ ನಮ್ಮ ಸಮುದಾಯ ಪುಟ್ಟದಾಗಿ ಹಳ್ಳಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಹಂಗಾಗಿ ನಮ್ಮನ್ನ ಗುರುತಿಸುವಂತ ಪ್ರಯತ್ನ ಆಗಬೇಕು. ನಮಗೆ ಹಿಂದುಳಿದ ವರ್ಗಗಳಲ್ಲಿ SC ಸಮುದಾಯಕ್ಕೆ ಮೀಸಲಾತಿ ಕೊಟ್ಟು ನಮಗೆ ಸಮಾಜದಲ್ಲಿ ಮುಖ್ಯವಾಹಿನಿ ತರುವಂತ ಒಂದು ಕಾರ್ಯಕ್ರಮನ ಮಾಡ್ಕೊಡ್ಬೇಕು. ಜೊತೆಗೆ ನಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕು. ಒಗ್ಗಟ್ಟಿನಿಂದ ಇದ್ರೆ ಎಲ್ಲಾ ಒಂದು ಏನು ನಾವು ಮಾಡಿದ ಪ್ರಯತ್ನಕ್ಕೆ ಒಂದು ಬಲ ಸಿಗುತ್ತೆ. ಮತ್ತೆ ಗೌರ್ಮೆಂಟ್ ಸರ್ಕಾರದಿಂದ ಸಮೇತ ನಮ್ಗೆ ಒಂದು ಬಲ ಸಿಗುತ್ತೆ. ನಮ್ದೊಂದು ಟ್ರಸ್ಟ್ ಆಗ್ಲಿ ಅಥವಾ ಒಂದು ಸಮಿತಿ ಇತ್ತು ಅಂದ್ರೆ ಇದಾರಪ್ಪ ಇವರು ಒಗ್ಗಟ್ಟಿಂದ ಇದ್ದಾರೆ, ಇವ್ರ ಬಲದಿಂದ ನಮ್ಗೆ ಇಷ್ಟು ಜನ ಶಾಸಕರ ಬಲ ಸಿಗುತ್ತೆ, ಅಥವಾ ಎಲ್ಲ ಜಿಲ್ಲಾ ಪಂಚಾಯತಿ ಅಥವಾ TPಗಾಗ್ಲಿ ನಮ್ಗೆ ಬಲ ಸಿಗುತ್ತೆ. ನಾವು ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.